ಕರ್ನಾಟಕದ ಎಲ್ಲ ನನ್ನ ಕನ್ನಡಿಗರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ಮಾತಾಡ್ತಿರೋದು. ಪ್ರಿಯ ಸ್ನೇಹಿತರೆ, ಇವತ್ತು ನಾವು ಭಾರತದ ಇನ್ನೊಂದು ಪ್ರಮುಖ ನದಿಯಾದ ನರ್ಮದಾ ನದಿಯ ದಡದಲ್ಲಿದ್ದೇವೆ. ನರ್ಮದಾ ನದಿ ಅಂತ ಬಂದಾಗ ಇದು ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶದ ಮಧ್ಯಭಾಗದಲ್ಲಿ ಬರ್ತಕ್ಕಂಥ ಮೈಕಲ್ ಪರ್ವತ ಶ್ರೇಣಿಯ ಅಮರಕಂಟಕದಲ್ಲಿ ಜನ್ಮ ತಾಳಿಕೊಂಡು ಪಶ್ಚಿಮಾಭಿಮುಖವಾಗಿ ಹರಿಯುವ ಅತಿ ಉದ್ದವಾದ ನದಿಯಾಗಿದೆ. ಈ ಒಂದು ನದಿ ಅಂತ ಬಂದಾಗ ಉತ್ತರದಲ್ಲಿ ನೋಡಿ, ಮಾಮ ಆ ಕಡೆ ತಗೋ, ಆ ಕಡೆ ನರ್ಮದಾ ನದಿ ಆ ಸೈಡ್ ಬರ್ತಕ್ಕಂಥದ್ದು ವಿಂಧ್ಯ ಪರ್ವತ ಶ್ರೇಣಿ, ಈ ಕಡೆ ತಗೋ ಮಾಮ, ಈ ಕಡೆ ಬರ್ತಕ್ಕಂಥದ್ದು ಸಾತ್ಪುರ್ ಪರ್ವತ ಶ್ರೇಣಿ. ಈ ಎರಡರ ನಡುವೆ ಹರಿಯುವ ನದಿ ಆಗಿರುತ್ತೆ ನರ್ಮದಾ. ಇದು ಭಾರತದ ಪಶ್ಚಿಮಾಭಿಮುಖವಾಗಿ ಹರಿಯುವ ಅತಿ ಉದ್ದವಾದ ನದಿ. ಒಟ್ಟು 1312 ಕಿಲೋಮೀಟರ್ ಉದ್ದ ಹರಿಯುತ್ತೆ. ಭಾರತದ ಅತಿ ಹೆಚ್ಚು ವಿವಾದಾತ್ಮಕ ನದಿ ಅಂತ ಕರೆಸಿಕೊಳ್ಳುವ ನದಿಯಾಗಿದೆ. ಭಾರತದ ಅತಿ ಹೆಚ್ಚು ವಿವಾದಾತ್ಮಕ ನದಿಯಾದ ನರ್ಮದಾ ನದಿ ನರ್ಮದಾ ಬಚಾವ್ ಆಂದೋಲನ 1985ರಲ್ಲಿ ನಡೀತು. ಇದನ್ನು ಪರಿಸರವಾದಿಗಳಾದ ಮೇಧಾ ಪಾಟ್ಕರ್ ಮತ್ತು ಬಾಬಾ ಆಮ್ಟೆ ಅವರು ಅತಿ ಹೆಚ್ಚು ಈ ಆಂದೋಲನದಲ್ಲಿ ಧುಮುಕಿದಂತ ಒಬ್ಬ ವ್ಯಕ್ತಿಗಳಾಗಿರ್ತಾರೆ. ನರ್ಮದಾ ಬಚಾವ್ ಆಂದೋಲನ ಯಾಕೆ ನಡೀತು ಅಂತಂದ್ರೆ, ಗುಜರಾತ್ ನಲ್ಲಿ ಒಂದು ಅಣೆಕಟ್ಟಿದೆ, ಸರ್ದಾರ್ ಅಣೆಕಟ್ಟು ಅಂತೇಳಿ. ಆ ಅಣೆಕಟ್ಟಿನ ಎತ್ತರವನ್ನು ಮಾಡ್ಬೇಕಂತಂದೇಳಿ ಗುಜರಾತ್ ಸರ್ಕಾರ ತೀರ್ಮಾನಿಸಿದರೆ ಮಧ್ಯಪ್ರದೇಶ ಇದನ್ನ ವಿರೋಧಿಸುತ್ತೆ. ಕಾರಣ, ಅಣೆಕಟ್ಟಿನ ಎತ್ತರವನ್ನು ಮಾಡಿದಾಗ ಆ ಹಿನ್ನೀರಿಗೆ ಆಣೆಕಟ್ಟಿನಲ್ಲಿ ನೀರು ಸಂಗ್ರಹಗೊಂಡಾಗ ಎಷ್ಟೋ ಪರಿಸರ ಏನಾಗತ್ತಂದ್ರೆ ನೀರಿನಿಂದ ಮುಳುಗಡೆ ಆಗುವುದರಿಂದ ಅದನ್ನು ತಡೆಗಟ್ಟಬೇಕಂತೇಳಿ ಪರಿಸರವಾದಿಗಳಾದ ಮೇಧಾ ಪಾಟ್ಕರ್ ಮತ್ತು ಬಾಬಾ ಆಮ್ಟೆ ಅವರು ಈ ನರ್ಮದಾ ಬಚಾವ್ ಎನ್ನುವಂತಹ ಆಂದೋಲನಕ್ಕೆ ಧುಮುಕಿದ್ರು. ನರ್ಮದಾ ನದಿ ಅಂತ ಬಂದಾಗ ಪ್ರಿಯ ಸ್ನೇಹಿತರು ಗೊತ್ತಿರಲಿ, ಭಾರತದಲ್ಲಿ ಅತಿ ಹೆಚ್ಚು ಅಣೆಕಟ್ಟನ್ನು ಹೊಂದಿರತಕ್ಕಂತ ಒಂದು ನದಿಯಾಗಿದ್ದು, ಈ ನದಿಗೆ ಒಟ್ಟು ಚಿಕ್ಕ ಡ್ಯಾಮ್ ಎಷ್ಟಿದಾವೆ ಅಂತಂದ್ರೆ 3000 ಅಣೆಕಟ್ಟುಗಳಿದ್ದಾವೆ. ಮಧ್ಯಮವಾಗಿ 135 ಅಣೆಕಟ್ಟುಗಳಿದ್ದಾವೆ. ಅತಿ ದೊಡ್ಡ ಅಣೆಕಟ್ಟುಗಳು ಒಟ್ಟು 30 ಇದಾವೆ. ಅತಿ ದೊಡ್ಡ ಅಣೆಕಟ್ಟುಗಳು 30ರಲ್ಲಿ ಇನ್ನೂ 2 ಬೃಹತ್ ಅಣೆಕಟ್ಟುಗಳಂತ ಬಂದಾಗ ಗುಜರಾತ್ ನಲ್ಲಿ ಬರ್ತಕ್ಕಂಥ ಪ್ರಮುಖ ಅಣೆಕಟ್ಟು ಸರ್ದಾರ್ ಅಣೆಕಟ್ಟು, ಭಾರತದ ಉಕ್ಕಿನ ಮನುಷ್ಯ, ಮತ್ತು ಮಧ್ಯಪ್ರದೇಶದಲ್ಲಿ ಬರ್ತಕ್ಕಂಥ ಒಂದು ಅಣೆಕಟ್ಟು ಇಂದಿರಾ ಸಾಗರ್ ಎನ್ನುವ ಅಣೆಕಟ್ಟು. ಇವರು ಭಾರತದ ಉಕ್ಕಿನ ಮನುಷ್ಯ, ಉಕ್ಕಿನ ಮಹಿಳೆ ಅಂತ ನಾವು ಕರೆಸ್ಕೊಂತೀವಿ. ಈ ರೀತಿ ನರ್ಮದಾ ನದಿಗೆ ವಿಶೇಷವಾಗಿ 3 ಪ್ರಮುಖ ಜಲಪಾತಗಳಿದಾವೆ ಮಧ್ಯಪ್ರದೇಶದಲ್ಲಿ. ಒಂದು ಧುವಂಧರ್, ಧೂಪಧರ್ ಮತ್ತು ಧರ್ದಿ ಎನ್ನುವಂತ 3 ಜಲಪಾತಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ನದಿ ನರ್ಮದಾ ಆಗಿದೆ. ಭಾರತದ ಅತಿ ಹೆಚ್ಚು ವಿವಾದಾತ್ಮಕ ನದಿ, ಪಶ್ಚಿಮಾಭಿಮುಖವಾಗಿ ಹರಿಯುವ ಅತಿ ಉದ್ದವಾದ ನದಿ, ಭಾರತವನ್ನು ವಿಭಾಗಿಸುವ ನದಿ ಅಂತ ಕರೆಸಿಕೊಳ್ಳುತ್ತೆ. ವಿಂಧ್ಯ ಮತ್ತು ಸಾತ್ಪುರ್ ಶ್ರೇಣಿ ನಡುವೆ ಹರಿಯುವಂತ ನದಿಯಾಗಿರುತ್ತೆ ನರ್ಮದಾ. ಇದನ್ನು ಸಹ ಒಂದು ಪವಿತ್ರವಾದ ನದಿ. ಈ ನದಿಯ ದಡದ ಮೇಲೆ ಮಧ್ಯಪ್ರದೇಶದಲ್ಲಿ ಒಂದು ವಿಶೇಷವಾದಂತಹ ಜ್ಯೋತಿರ್ಲಿಂಗ ಇದೆ. ಅದೇ ಯಾವ್ದು ಅಂತ ಬಂದಾಗ ಓಂಕಾರೇಶ್ವರ ಎನ್ನುವಂತ ಜ್ಯೋತಿರ್ಲಿಂಗ ಕಂಡು ಬರುತ್ತೆ. ಈ ನದಿ ಮೈಕಲ್ ಪರ್ವತ ಶ್ರೇಣಿಯಲ್ಲಿ ಜನ್ಮ ತಾಳಿಕೊಂಡು ಪಶ್ಚಿಮಾಭಿಮುಖವಾಗಿ ಹರಿದು ಕೊನೆಯದಾಗಿ ಹೋಗಿ ಎಲ್ಲಿ ಸೇರುತ್ತೆ ಅಂದ್ರೆ ಗುಜರಾತಿನ ಗಲ್ಫ್ ಆಫ್ ಕ್ಯಾಂಬೆ ಅಥವಾ ಗಲ್ಫ್ ಆಫ್ ಕಂಬಾಟ್ ಅಂತ ಬರುತ್ತೆ. ಆ ಒಂದು ಪ್ರದೇಶಕ್ಕೆ ಹೋಗಿ ಸೇರುವ ನದಿಯಾಗಿದೆ ನರ್ಮದಾ. ಈ ಒಂದು ನದಿಯಲ್ಲಿ ನಾನು ಇವತ್ತು ನಿಂತು ಸ್ನಾನ ಮಾಡುವ ಒಂದು ಅವಕಾಶ ನನಗೆ ದೊರೆತಿದೆ. ಪ್ರಿಯ ಸ್ನೇಹಿತರೆ, ನರ್ಮದಾ ನದಿ ನೋಡಿ ಎಷ್ಟು ವಿಶೇಷ ನದಿ ಇದು, ತುಂಬಾ ಪವಿತ್ರವಾದ ನದಿ. ಇದನ್ನು ಸಹ ಭಾರತದಲ್ಲಿ. ಎಸ್ ಪ್ರಿಯ ಸ್ನೇಹಿತರೆ, ಹಾಗಾದ್ರೆ ಈ ನದಿಯ ಸ್ನಾನವನ್ನು ಮಾಡಿಕೊಂಡು ಮುಂದೆ ನಾವು ಹೋಗೋಣ. ಎಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದ. ಬೇಡ, ಸ್ನಾನ ಮಾಡಲಿ, ಅಷ್ಟೇ ಇರು. ಬೆಳ್ಳಿ ಇದು ಹೋಗುತ್ತೆ ಮೈಕ್ ತಡಿ. ಅಪ್ಪಾಜಿ ತಗೋ, ಇದು ಅಷ್ಟೇ ಇಡಿ. ಹಾ ಮಾಡ್ತೀನಿ. ನರ್ಮದಾ ನದಿಯ ಪ್ರಮುಖ ಪುಣ್ಯ ಸ್ನಾನ. ಮಕ್ಕಳ ಬಲಗಡೆ ಕೊಂದ್ಸರಿ ಬಿಡು, ಈ ಕಡೆ ಸೈಡ್ ಒಂದ್ಸರಿ ಮಲ್ಕೊಂಡ್ಬಿಡು. ಈ ಕಡೆ ಬಹಳ ಒಳಗಡೆ ಹೋಗೋದು ಬೇಡ, ತುಂಬಾ ಆಳ ಇದೆ. ನದಿಯಲ್ಲಿ ಆಟ ಆಡೋದಿಲ್ಲ, ಸ್ವಿಮ್ಮಿಂಗ್ ಪೂಲ್ ಅಲ್ಲ ಇದು. ಓಕೆ, ಥ್ಯಾಂಕ್ ಯು.